ನಮಸ್ಕಾರ ಸ್ನೇಹಿತರೆ. ನಮ್ಮ ಎಲೆಕ್ಷನ್ ಸಿಸ್ಟಮ್ ಒಂದು ಸ್ಕ್ಯಾಮ್ ಆಗ್ತಾ ಬರ್ತಾ ಇದೆ. 19 ಏಪ್ರಿಲ್ದಿಂದ 1 ಜೂನ್ ವರೆಗೆ ಜಗತ್ತಿನ ಲಾರ್ಜೆಸ್ಟ್ ಡೆಮೊಕ್ರಾಟಿಕ್ ಎಲೆಕ್ಷನ್ ನಡೆಯಲಿದೆ. ಅದು ದ ಇಂಡಿಯನ್ ಜನರಲ್ ಎಲೆಕ್ಷನ್. ಈ ಎಲೆಕ್ಷನ್ ಲಿಟ್ರಲಿ ನಮ್ಮ ದೇಶದ ಭವಿಷ್ಯವನ್ನು ಡಿಸೈಡ್ ಮಾಡುತ್ತದೆ. ಇದು ನಮ್ಮ ದೇಶದ ಯುವಕರ, ಮಹಿಳೆಯರ ಅರ್ಥವ್ಯವಸ್ಥೆ ಮತ್ತು ದೊಡ್ಡ ಸ್ಕ್ಯಾಮ್ ನಡೀತಾ ಇದೆ. तो कुत्ता भी खड़ा हो जाए हम जिता देंगे। ये सच है, अगर कुत्ता भी आएगा उसको भी जिताएंगे। ये तो फिर अंधविश्वास नहीं, भक्त हैं, अंधविश्वास नहीं है, हम भक्त हैं। अगला प्रधानमंत्री किसको देखना चाहते हो? राहुल गांधी? राहुल गांधी राहुल गांधी को देखना चाहते हो? ऐसे ही बस पसंद है। ऑब्वियसली आम आदमी पार्टी से आई मीन फ्री बिजली, फ्री सारी चीज़ें किसको नहीं पसंद। गैस सिलेंडर 1000 के ऊपर हो गया। हम तो 5000 में भी सिलेंडर ले लेंगे, 5000 नहीं 25000 में भी ले लेंगे, मगर चाहिए हमारे को मोदी। ದುಃಖದ ಸಂಗತಿ ಏನು ಅಂದರೆ ಇದು ಇವತ್ತಿನ ವಿಷಯವಲ್ಲ, ಬಹಳ ದಿನದಿಂದ ನಡೀತಾ ಬಂದಿದೆ. ಪ್ರತಿ ಸಾರಿ ಎಲೆಕ್ಷನ್ ಕಿಂತ ಮುಂಚೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಕೋಟಿಗಟ್ಟಲೆ ಹಣ ಖರ್ಚು ಮಾಡುತ್ತಿದ್ದಾರೆ. ದಾರು, ಮಟನ್ ಹೀಗೆ ಅನೇಕ ಪಾರ್ಟಿ ಈ ವಿಷಯಗಳಲ್ಲಿ ಹೆಚ್ಚಾಗಿ ಹಣವನ್ನು ಖರ್ಚು ಮಾಡುತ್ತಿದ್ದಾರೆ. As of April 16, authorities have seized cash, drugs, liquor and gold to the tune of a whopping 3,100 crore rupees. ನಮ್ಮ ಜನರು ಯಾರಿಗೆ ವೋಟು ಮಾಡುತ್ತಾರೆ ಎಂದು ಎಲೆಕ್ಷನ್ ಒಂದು ದಿನ ಹಿಂದೆಯೇ ಅವರು ಡಿಸೈಡ್ ಮಾಡುತ್ತಾರೆ. ಒಂದು ದಿನ ಒಂದು ಬಾಟಲಿ ಸರಾಯಿ, ಚಿಕನ್ ಮತ್ತು ಪಾರ್ಟಿಯ ಖರೀದಿಯನ್ನು ಮಾಡುತ್ತಾರೆ. ಆದರೆ ನಂತರ ಆ ಪಾರ್ಟಿ ದೇಶಕ್ಕೋಸ್ಕರ ಕೆಲಸ ಮಾಡುತ್ತಾರಾ? ನೀವು ಟ್ರಸ್ಟ್ ಮಾಡಿ, ಹೀಗೆ ಆಗುವುದಿಲ್ಲ. ಎಲೆಕ್ಷನ್ ಸಮಯದಲ್ಲಿ ಪಾರ್ಟಿದವರು ಎಷ್ಟು ಕೀಳ ಮಟ್ಟದಲ್ಲಿ ಇರುತ್ತಾರೆ ಎಂದರೂ ಇನ್ನೊಬ್ಬರನ್ನು ಹೆದರಿಸಿ ಕೂಡ ವೋಟನ್ನ ತೆಗೆದುಕೊಳ್ಳುತ್ತಾರೆ. ಇದಕ್ಕೆ ನೀವು ತಲೆಗೆ ಕೆಡಿಸಿಕೊಳ್ಳಬೇಡಿ. ಹೊಸ ಭಾರತದ ಗುರಿ ಸರಿಯಾಗಿರಬೇಕು. ಧರ್ಮ, ಜಾತಿ ಪಾತಿಯನ್ನು ನೋಡಿ ವೋಟ್ ಹಾಕುವುದು ಬಂದ್. ನಮಗೆ ಡೆವಲಪ್ಮೆಂಟ್ ತೋರಿಸಿ, ನಾವು ನಿಮಗೆ ಅವಾಗ ಮಾತ್ರ ವೋಟನ್ನ ನೀಡುತ್ತೇವೆ. ನಾನು ಇವಾಗ ಪಾರ್ಟಿಯ ಮ್ಯಾನಿಫೆಸ್ಟೋ ಬಗ್ಗೆ ನಿಮಗೆ ಎಕ್ಸ್ಪ್ಲೈನ್ ಮಾಡುತ್ತೇನೆ. ಅಂದರೆ ಮ್ಯಾನಿಫೆಸ್ಟೋ ಅಂದರೆ ಕನ್ನಡದಲ್ಲಿ ಪ್ರಣಾಳಿಕೆ. ಫಸ್ಟ್ ನಾವು ತಿಳಿದುಕೊಳ್ಳೋಣ ಕಾಂಟ್ರವರ್ಸಿ ಪಾಲಿಸಿ. ಕೆಲವು ದಿನಗಳಲ್ಲಿ ಹಲವು ವಿಷಯಗಳಲ್ಲಿ ಕಾಂಟ್ರವರ್ಸಿ ನಡೀತಾ ಬಂದಿದೆ. ಒಂದು ಪಾರ್ಟಿ ಒಂದು ವಿಷಯದ ಬಗ್ಗೆ ಅಪ್ರಿಸಿಯೇಷನ್ ಸಿಕ್ಕರೆ ಅದೇ ಇನ್ನೊಂದು ಪಾರ್ಟಿಗೆ ಕ್ರಿಟಿಸಿಸಮ್. माताओं के, बहनों के जो उनके गहने होंगे उनको ये लोग जब्त करवाने की साजिश रच रहे हैं। कांग्रेस का मैनिफेस्टो कह रहा है कि वो माताओं बहनों का सोने का हिसाब करेंगे, उसकी जड़ती करेंगे, जानकारी लेंगे और फिर उस संपत्ति को बांट देंगे और उनको बांटेंगे जिनको मनमोहन सिंह जी की सरकार ने कहा था कि संपत्ति पर पहला अधिकार मुसलमानों का है. Congress party's manifesto has been prepared in a way that they win election in Pakistan. ಉದಾಹರಣೆಗೆ CAA ಕಾಯ್ದೆ, ಪೌರತ್ವ ತಿದ್ದುಪಡಿ ಕಾಯ್ದೆ. ಇದು ಏನು ಎಂದರೆ ಭಾರತೀಯ ನಾಗರಿಕರಿಗೆ ಅನ್ವಯವಾಗುವುದಿಲ್ಲ. ತಮ್ಮ ನಂಬಿಕೆಯ ಆಧಾರದ ಮೇಲೆ ನೆರೆಯ ದೇಶಗಳಲ್ಲಿ ಧಾರ್ಮಿಕ ಕಿರುಕುಳಗಳನ್ನು ಹೆದರಿಸಿದ ಕೆಲವು ವಿದೇಶಿಗರ ಭಾರತಿಗೆ ಪೌರತ್ವವನ್ನು ಒದಗಿಸುವುದು ಈ ಕಾಯ್ದೆಯ ಉದ್ದೇಶವಾಗಿದೆ. ಈ ಶಾಸನವು ಧರ್ಮದ ಆಧಾರದ ಮೇಲೆ ಕಿರುಕುಳ ಒಳಗಾದ ಭಾರತದಲ್ಲಿ ಆಶ್ರಯ ಪಡೆಯಲು ಬಲವಂತವಾಗಿ ಅನ್ವಯಿಸುತ್ತದೆ. ಈ ವಿಷಯದಲ್ಲಿ CPIM ಪಾರ್ಟಿ ಸ್ಟ್ಯಾಂಡ್ ಕ್ಲಿಯರ್ ಆಗಿ ಇದೆ. ಅದು ಈ ಲಾದ ಅಗೇನೆಸ್ಟ್ ಇದೆ ಎಂದು ಹೇಳುತ್ತಾರೆ. ಅವರು ಏನಾದರೂ ಪವರಿಗೆ ಬಂದರೆ CAA ಕಾಯ್ದೆ ಜಾರಿಗೆಗೊಂಡಿದ್ದರೂ ಕೂಡ ಅದನ್ನ ಕೊಲ್ಯಾಪ್ಸ್ ಮಾಡುತ್ತೇನೆ ಎಂದು ಹೇಳುತ್ತಾರೆ. ನಂತರ ಆರ್ಟಿಕಲ್ 370 ಈ ವಿಷಯದಲ್ಲಿ ಕೂಡ ಬಹಳ ಕಾಂಟ್ರವರ್ಸಿ ನಡೀತಾನೆ ಇತ್ತು. ಈ ಕಾಯ್ದೆಯನ್ನು ಬಿಜೆಪಿ ಅವರು ಜಾರಿಗೆಗೊಳಿಸಿದ್ದರು. CPIM ಅವರು ಹೇಳುತ್ತಾರೆ ಇದನ್ನ ನಾವು ರಿಸ್ಟೋರ್ ಮಾಡುತ್ತೇವೆ ಎಂದು. ಮತ್ತೆ ಈಗಿನ ಕಾಂಟ್ರವರ್ಸಿ ಏನು ಅಂದರೆ ಲಡಾಖ್ ಅನ್ನ 6th ಶೆಡ್ಯೂಲ್ಗೆ ಸೇರಿಸುವುದು. ಈ ಡಿಮ್ಯಾಂಡ್ ತುಂಬಾ ಕೇಳಿ ಬರುತ್ತಾ ಇದೆ. ಇದನ್ನು ಕೂಡ CPIM ಪೂರ್ಣಗೊಳಿಸುತ್ತೇವೆ ಎಂದು ಭರವಸೆ ನೀಡಿದ್ದಾರೆ. ನಾವು ಇವಾಗಿನ ರೈತ ಚಳವಳಿಯನ್ನ ನೋಡುತ್ತಿರಬಹುದು. MSP ಬೇಡಿಕೆಯಿಂದ. MSPಗೆ ಒಂದು ಉದಾಹರಣೆ ಕೊಡ್ತೀನಿ ನೋಡಿ. 100 ರೂಪಾಯಿ ಬೆಳೆ ಬಾಳುವ ಬೆಳೆಯನ್ನು 150 ರೂಪಾಯಿಗೆ ಸರ್ಕಾರ ಖರೀದಿಸಿ ಲೀಗಲ್ ಗ್ಯಾರಂಟಿಯನ್ನ ಕೊಡಬೇಕು. ಇದು ರೈತರ ಬೇಡಿಕೆ ಆಗಿದೆ. ಇದನ್ನು ಕೂಡ CPIM ಪೂರ್ಣಗೊಳಿಸಲಾಗುವುದು ಎಂದು ಹೇಳಿದ್ದಾರೆ. ಇದಕ್ಕೆ ಅನುಸಾರವಾಗಿ ಕಾಂಗ್ರೆಸ್ ಅವರು ಏನು ಹೇಳುತ್ತಾರೆ? ಕಾಂಗ್ರೆಸ್ ವಿಲ್ ಎನ್ಶೋರ್ ದಟ್ ಲೈಕ್ every citizen, minorities have the freedom of choice of dress, food,
ಲ್ಯಾಂಗ್ವೇಜ್, ಪರ್ಸನಲ್ ಲಾಸ್ ಜೊತೆಗೆ ಜಮ್ಮು ಕಾಶ್ಮೀರ್ ಮತ್ತು ಪಾಂಡಿಚೇರಿಯನ್ನ 6th ಶೆಡ್ಯೂಲ್ಗೆ ಕಾಯ್ದೆಯನ್ನ ಜಾರಿಗೆಗೊಳಿಸುತ್ತೇವೆ ಎಂದು ಪ್ರಾಮಿಸ್ ಮಾಡಿದ್ದಾರೆ. ರೈತರಿಗೆ 2 ಪ್ರಾಮಿಸ್ ಅನ್ನ ಮಾಡಿದ್ದಾರೆ. ಫಸ್ಟ್ ಒನ್, MFCಗೆ ಲೀಗಲ್ ಗ್ಯಾರಂಟಿ ನೀಡುವುದು. ಸೆಕೆಂಡ್ ಒನ್, ಯಾವಾಗ ಬೇಕಾದರೂ ಯಾವ ಬೇಕಾದರೂ ಬೆಳೆಯನ್ನು ಎಲ್ಲಿ ಬೇಕಾದರೂ ಮಾರಾಟ ಮಾಡಬಹುದು. ಇದನ್ನ ಹೊರತುಪಡಿಸಿ ಇನ್ನೂ 5 ಗ್ಯಾರಂಟಿಗಳನ್ನು ಕೂಡ ಅವರು ನೀಡಿದ್ದಾರೆ. ಫಸ್ಟ್ ಒನ್, ಅಬಾಲಿಷ್ ದ ಅಗ್ನಿಪಥ್ ಪ್ರೋಗ್ರಾಮ್. ಸೆಕೆಂಡ್ ಒನ್, GST 2.0. ಥರ್ಡ್ ಒನ್, ಡೆಲ್ಲಿ ಅಮೆಂಡ್ಮೆಂಟ್ ಆಕ್ಟ್. ಫೋರ್ತ್ ಒನ್, ಬುಲ್ಡೋಜರ್ ಜಸ್ಟಿಸ್. ಫಿಫ್ತ್ ಒನ್, 7.5 lakh ಆಫ್ ಲೋನ್ ಫಾರ್ ಮೈನಾರಿಟೀಸ್. ಈ ವಿಷಯಗಳ ಮೇಲೆ ಬಿಜೆಪಿ ಏನು ಹೇಳುತ್ತದೆ ಅಂದರೆ CAA ಕಾಯ್ದೆಯನ್ನು ಜಾರಿಗೆಗೊಳಿಸುತ್ತಾರೆ, ಜೊತೆಗೆ MSP ಯನ್ನ ಜಾಸ್ತಿ ಮಾಡುತ್ತಾರೆ ಹೊರತು ಲೀಗಲ್ ಗ್ಯಾರಂಟಿಯನ್ನು ನೀಡುವುದಿಲ್ಲ ಎಂದು ಬಿಜೆಪಿ ಅವರು ಹೇಳುತ್ತಾರೆ. ನಂತರ ಸೆಕೆಂಡ್ ಕ್ಯಾಟಗರಿಯಲ್ಲಿ ಈ ಎಲ್ಲ ಪಾರ್ಟಿಗಳು ಯಾವುದಕ್ಕೆ ಹೆಚ್ಚು ಪ್ರಿಫರೆನ್ಸ್ ಅನ್ನ ಕೊಡುತ್ತವೆ? ಬಿಜೆಪಿಯು ಒಂದು ಪ್ರೋ ಕ್ರಿಟಿಸಿಸಂ ಆಗಿದೆ. ಇದರಲ್ಲಿ ಹೆಚ್ಚು ಜನರು ಹಿಂದೂಗೆ ಪ್ರಯಾರಿಟಿಯನ್ನ ಕೊಡುತ್ತಾರೆ. ಇವರ ಮ್ಯಾನಿಫೆಸ್ಟೋ ನೋಡಿದಾಗ ರಾಮ ಮಂದಿರ್ ಕಟ್ಟಡ ಹೀಗೆ ಅನೇಕ ಧಾರ್ಮಿಕ ಕಟ್ಟಡಗಳ ಮೇಲೆ ಒಲವುದು, ಸಿವಿಲೈಸೇಷನ್ ಅನ್ನ ರಿಸ್ಟೋರ್ ಮಾಡುವುದು ಇದರ ಪ್ರಮುಖ ಪಾತ್ರವಾಗಿದೆ. ಇನ್ನು ಕಾಂಗ್ರೆಸ್ ಅವರು ಪ್ರೋ ಮೈನಾರಿಟಿಗೆ ಹೆಚ್ಚು ಪ್ರಿಫರೆನ್ಸ್ ಅನ್ನ ನೀಡುತ್ತಾರೆ. ಅವರು ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ, ಅವರು ಹಿಂದುಳಿದ ಜನಾಂಗಕ್ಕೆ ಹೆಚ್ಚು ಪ್ರೊಟೆಕ್ಷನ್ ಅನ್ನ ನೀಡುತ್ತಾರೆ ಎಂದು. ಅವರು ದೇಶದಲ್ಲಿ ಲವ್ ಟು ಫ್ರೀಡಮ್ ಅಂಡ್ ಮೆರಿ, ಬೇಸಿಕಲಿ ಬಿಜೆಪಿ ಲವ್ ಜಸ್ಟಿಸ್ ಆಕ್ಟ್ ಅನ್ನ ಪ್ರಪೋಸ್ ಮಾಡುತ್ತದೆ. ಇನ್ನು CPIM ಬಗ್ಗೆ ಹೇಳಬೇಕಾದರೆ ಇವರು ಕಾಮನಾಲಜಿ ಮೇಲೆ ಹೆಚ್ಚು ಒಲವನ್ನ ತೋರಿಸಿದ್ದಾರೆ. ಇವರ ಪ್ರಕಾರ ದೇಶದಲ್ಲಿ ಪ್ರೈವೇಟೈಸೇಷನ್ ಅನ್ನ ತೆಗೆದುಹಾಕಿ ದೇಶದಲ್ಲಿ ಕಂಪ್ಲೀಟ್ ಸ್ಟೇಟ್ ಕಂಟ್ರೋಲ್ ಆಗಬೇಕೆಂದು ಇವರು ಹೇಳುತ್ತಾರೆ. ಇಲ್ಲಿ ಕಾಸ್ಟ್ ಮತ್ತು ರಿಲಿಜನ್ ಆಧಾರದ ಮೇಲೆ ಡಿವಿಷನ್ ಮಾಡಬಾರದು, ಜೊತೆಗೆ ಹೆಲ್ತ್ ಈಕ್ವಲ್ ಡಿಸ್ಟ್ರಿಬ್ಯೂಷನ್ ಆಗಬೇಕು ಎಂಬುದು ಇವರ ಆಶಯವಾಗಿದೆ. ಇವರ ಪ್ರಕಾರ ಬಡವರಿಗೆ ಮತ್ತು ಶ್ರೀಮಂತರಿಗೆ ಈಕ್ವಲ್ ಆಗಿ ಹಣ ಡಿಸ್ಟ್ರಿಬ್ಯೂಷನ್ ಆಗಬೇಕು. ಆಂಟಿ ಕಮ್ಯುನಿಸಂ ಲಾ ಫ್ರಾಡ್ ಅದ ಕನ್ವರ್ಷನ್ ಮಾಡುವುದು, CIPS RSS ಪರ್ಸನ್ ಅನ್ನ ತೆಗೆದು ಹಾಕುವುದು, ಜೊತೆಗೆ ಸೈನಸ್ ಅನ್ನು ಕೂಡ ಬ್ಯಾನ್ ಮಾಡುವುದು. ಈಗ ಮುಂದಿನ ಕೆಟಗರಿ, ಒಂದು ದೇಶವಾಗಿ ಪ್ರಬಲವಾಗಿ ಬೆಳೆಯಬೇಕೆಂದರೆ ಎಕಾನಮಿ ಪಾತ್ರ ಬಹಳ ಪ್ರಮುಖವಾದದ್ದು. ದೇಶದ ಪೂರ್ತಿ ಭವಿಷ್ಯ ಎಕಾನಮಿ ಮೇಲೆ ನಿಂತಿದೆ. CPIM ಪ್ರಕಾರ ಅವರು ಪೂರ್ತಿ ಎಕಾನಮಿಯನ್ನೇ ಬದಲಿಸುತ್ತಾರಂತೆ. ಫಸ್ಟ್ ಒನ್, ನೆಸೆಸರಿ ವಸ್ತುಗಳಿಗೆ ಮಾತ್ರ ಗೌರ್ಮೆಂಟ್ ಇಂದ ಸಪೋರ್ಟ್ ಸಿಗುತ್ತದೆ ಹೊರತು ಲಕ್ಸುರಿ ಗೂಡ್ಸ್ ಗಳಿಗೆ ಅಲ್ಲ. ಸೆಕೆಂಡ್ ಒನ್, ಹೊಸ ಬ್ಯಾಂಕುಗಳಿಗೆ ಲೈಸೆನ್ಸ್ ಕೊಡುವುದು ಬಂದ್ ಮಾಡುತ್ತಾರೆ. ಇನ್ನೊಂದು ಕಡೆ ಶ್ರೀಮಂತರಿಗೆ ಲೋನಿನ ಟ್ಯಾಕ್ಸ್ ಜಾಸ್ತಿ ಇರುತ್ತದೆ, ಬಡವರಿಗೆ ಕಡಿಮೆ. ಇನ್ನು ಬಿಜೆಪಿಯ ಪ್ರಣಾಳಿಕೆ ನೋಡಿದಾಗ ಬಿಜೆಪಿ ಅವರು ಹೇಳುತ್ತಾರೆ, ಇಂಡಿಯಾನು 3rd ಲಾರ್ಜೆಸ್ಟ್ ಎಕಾನಮಿ ಅನ್ನಾಗಿ ಮಾಡುತ್ತೇವೆ, ಈ ಸೆಕ್ಟರ್ ನಲ್ಲಿ ಗ್ಲೋಬಲ್ ಹಬ್ ಮಾಡುತ್ತೇವೆ ಎಂದು ಹೇಳುತ್ತಾರೆ. ಹಾಗೆಯೇ ಫಾರಿನ್ ಕಂಪನಿಗಳು ಇಂಡಿಯಾದಲ್ಲಿ ವರ್ಕ್ ಮಾಡಲಿ, ಎಲ್ಲ ರೀತಿಯ ಪ್ರಾಡಕ್ಟ್ ಗಳನ್ನ ಇಂಡಿಯಾದಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡುವುದು ಇದರ ಮೇನ್ ಉದ್ದೇಶವಾಗಿದೆ. ಕಾಂಗ್ರೆಸ್ ಮ್ಯಾನಿಫೆಸ್ಟೋದಲ್ಲಿ ಬರೆದಿದ್ದಾರೆ, ಇವರು ಎಕಾನಮಿಗೆ ಬಹಳ ಕಡಿಮೆ ವ್ಯಾಲ್ಯೂ ಅನ್ನ ನೀಡಿದ್ದಾರೆ. ಇವರು ಕೇವಲ ಒಂದು ವಸ್ತುವಿನ ಮೇಲೆ ಬಹಳ ಫೋಕಸ್ ಮಾಡಿದ್ದಾರೆ, ಅದೇ ಮ್ಯಾನುಫ್ಯಾಕ್ಚರ್ ಹಬ್ ಅಂತ ಹೇಳಿದ್ನಲ್ವಾ ಅದೇ. ಜೊತೆಗೆ 14% GDP ಇಂದ 20% GDP ಮಾಡೋದು ಇವರ ಕನಸು. ನೆಕ್ಸ್ಟ್ ಕ್ಯಾಟಗರಿ ಫಾರಿನ್ ಪಾಲಿಸಿ. ಬಿಜೆಪಿದವರು 2 ಪಾರ್ಟ್ ಆಗಿ ಡಿವಿಷನ್ ಮಾಡಿದ್ದಾರೆ. India has global soft power. ಇವರ ಗ್ಲೋಬಲ್ ಸೌತ್. We will further consider it. ಭಾರತ position as a voice of global. ಇಂಡಿಯಾನು ಒನ್ ಆಫ್ ಪರ್ಮನೆಂಟ್ ಮೆಂಬರ್ ಅನ್ನಾಗಿ ಮಾಡುವುದು. ಇಂಡಿಯಾನ ಗ್ಲೋಬಲ್ ಸಾಫ್ಟ್ ಪವರ್. ಇಂಡಿಯಾ ಕಲ್ಚರ್ ಅನ್ನು ಎಲ್ಲ ದೇಶಗಳಲ್ಲಿ ಪ್ರಮೋಟ್ ಮಾಡುವುದು. ಯೋಗ, ಆಯುರ್ವೇದ್, ಕ್ಲಾಸಿಕಲ್ ಮ್ಯೂಸಿಕ್, ಭರತನಾಟ್ಯ ಹೀಗೆ ಇಂಡಿಯನ್ ಕಲ್ಚರ್ ಅನ್ನ ಪ್ರಮೋಷನ್ ಮಾಡುವುದು ಬೇರೆ ದೇಶಗಳಲ್ಲಿ. ಇಂಡಿಯಾದ ಕಲ್ಚರ್ ಮತ್ತು ರಿಲಿಜಿಯನ್ ವಿಶಿಷ್ಟತೆ ಬಗ್ಗೆ ಸಾರಿ ಹೇಳುವುದು. ಇನ್ನು ಕಾಂಗ್ರೆಸ್ ಮ್ಯಾನಿಫೆಸ್ಟೋ ಅನ್ನ ನೋಡಿದರೆ ಇವರು ಗಾಜಾಗೆ ಸಪೋರ್ಟ್ ಮಾಡುತ್ತಾರೆ ಇನ್ಸ್ಟೆಡ್ ಆಫ್ ಇಸ್ರೇಲ್. ಪೀಸ್ಫುಲ್ ಟಾಕ್ ವಿತ್ ಪಾಕಿಸ್ತಾನ್ ಜೊತೆ ಮಾತುಕತೆ ಮಾಡಿ ದೋಸ್ತಿಯನ್ನ ಬೆಳೆಸುವುದು, ದುಶ್ಮನನ್ನ ಹೊಡೆದೋಡಿಸುವುದು ಇವರ ಆಶ್ರಯ. ಇದರಿಂದ ಟೆರರಿಸಂ ಮುಗಿಯುತ್ತದೆ ಎಂದು ಅವರು ಭಾವಿಸಿದ್ದಾರೆ. ಇನ್ನು CPIM ನ ಒಲವು ಇಂಡಿಯಾ ಚೈನಾ ಬಾರ್ಡರ್ ಕಾಂಟ್ರವರ್ಸಿಯನ್ನ ಬಗೆಹರಿಸುವುದು ಇವರ ಒಲವು. ಇನ್ನು ಮುಂದಿನ ಕೆಟಗರಿ ಎಜುಕೇಶನ್ ಮತ್ತು ಹೆಲ್ತ್ ಕೇರ್. CPIM ಮ್ಯಾನಿಫೆಸ್ಟೋ ಅಲ್ಲಿ ಹೇಳುತ್ತಾರೆ, ಅವರು ಎಲ್ಲರಿಗೂ ಫ್ರೀ ಹೆಲ್ತ್ ಕೇರ್ ಅನ್ನ ನೀಡುವುದು. GDPಯ 5% ಹಣವನ್ನು ಈ ಕೆಲಸಕ್ಕೆ ಮೀಸಲಾತಿ ಇಡುತ್ತಾರೆ. ಇವರು ನ್ಯಾಷನಲ್ ಎಜುಕೇಶನ್ ಪಾಲಿಸಿಯನ್ನ ರದ್ದು ಮಾಡುತ್ತಾರೆ. GDPಯ 6% ಹಣವನ್ನು ಎಜುಕೇಶನ್ ಗೆ ಮೀಸಲಾತಿ ಇಡುವುದು. ಟೆಕ್ಸ್ಟ್ ಬುಕ್ ನಲ್ಲಿ ರಿಲಿಜಿಯನ್ ಮೇಲೆ ಆಧಾರಿತ ಟಾಪಿಕ್ ಅನ್ನ ತೆಗೆದುಹಾಕುವುದು. ಕಾಂಗ್ರೆಸ್ ಅವರು ಹೇಳುತ್ತಾರೆ, ಎಲ್ಲ ಹಾಸ್ಪಿಟಲ್ ನಲ್ಲಿ ಫ್ರೀ ಹೆಲ್ತ್ ಕೇರ್ ಚೆಕ್ಅಪ್ ಪ್ರೊವೈಡ್ ಮಾಡಲಾಗುವುದು. ಬಡವರಿಗೆ ಮತ್ತು ರೈತರಿಗೆ 25 ಲಕ್ಷ ರೂಪಾಯಿ ಇನ್ಸೂರೆನ್ಸ್ ಬೆನಿಫಿಟ್ಸ್ ನೀಡಲಾಗುವುದು. ಎಜುಕೇಶನ್ ಸೆಕ್ಟರ್ ನಲ್ಲಿ NEP ಅನ್ನು ಕಂಪ್ಲೀಟ್ ಆಗಿ ಚೇಂಜ್ ಮಾಡುವುದು. ಇನ್ನು ಟೆಕ್ಸ್ಟ್ ಬುಕ್ ನಲ್ಲಿ ಸೈಂಟಿಫಿಕ್ ಟೆಂಪರ್ ಮತ್ತು ಕಾನ್ಸ್ಟಿಟ್ಯೂಷನಲ್ ವ್ಯಾಲ್ಯೂ ಅನ್ನ ಆಡ್ ಮಾಡುವುದು ಇವರ ಪ್ರಯಾರಿಟಿ ಆಗಿದೆ. ಬಿಜೆಪಿ ಅವರು ಏನೂ ಚೇಂಜಸ್ ಮಾಡಿಲ್ಲ, ಅಂದರೆ ಆಯುಷ್ಮಾನ್ ಭಾರತ್,
ಜೊತೆಗೆ ಎಜುಕೇಶನ್ ಅಲ್ಲಿ ನೋಡಿದರೆ IITS ಮೆಡಿಕಲ್ ಸೈನ್ಸ್ ಹಲವಾರು ಕಾಲೇಜ್ಗಳನ್ನ ಕಟ್ಟುವುದು, ಇನ್ಸ್ಟಿಟ್ಯೂಟ್ ಅನ್ನ ಬಿಲ್ಡ್ ಮಾಡುವುದು ಇವರ ಮೇನ್ ಗುರಿಯಾಗಿದೆ. ಇಲ್ಲಿ ನಾನು ಕೆಲವು ಪ್ರಮುಖ ವಿಷಯಗಳನ್ನ ಮಾತ್ರ ಡಿಸ್ಕಷನ್ ಮಾಡಿದ್ದೀನಿ. ಹೆಚ್ಚಿನ ಮಾಹಿತಿ ಬೇಕು ಅವರವರ ಮ್ಯಾನಿಫೆಸ್ಟೋವನ್ನ ಓದಿಕೊಳ್ಳಿ ನೀವೇ. ಇವಾಗ ನಾನು ನಿಮಗೆ ಅಡ್ವೈಸ್ ಅನ್ನ ನೀಡುತ್ತೇನೆ. ನೀವು ಯಾರಿಗೆ ಮತ್ತು ಯಾವ ಪಕ್ಷಕ್ಕೆ ವೋಟ್ ಹಾಕಬೇಕು, ಯಾವದ ಆಧಾರದ ಮೇಲೆ ಹಾಕಬೇಕು. ನೀವು ಎಲ್ಲರೂ ಮೊದಲು ಬಕ್ರ ಆಗುವುದು ಗ್ಯಾರಂಟಿ ಯೋಜನೆಯನ್ನ ನೋಡಿ, ಅದನ್ನ ನೋಡಿ ಖಂಡಿತವಾಗಲೂ ವೋಟ್ ಅನ್ನ ಹಾಕ್ಲಿಕ್ಕೆ ಹೋಗಬೇಡಿ. ನಿಮಗೆ ವೋಟಿಂಗ್ ಪವರ್ ಬೇಕಾದರೆ ನಿಮಗೆ 18 ವರ್ಷ ತುಂಬಿರಬೇಕು, ಅಂದರೆ ನೀವು ಯೋಚನೆ ಶಕ್ತಿಯನ್ನ ಹೊಂದಿರುತ್ತೀರಿ. ಜೊತೆಗೆ 18 ವರ್ಷಗಳಲ್ಲಿ ವಿವಿಧ ಸರ್ಕಾರವು ನಿಮ್ಮ ದೇಶವನ್ನು ಆಳಿರಬಹುದು. ಯಾವ ಸರ್ಕಾರ ಹೆಚ್ಚು ಕೆಲಸ ಮಾಡಿದೆ, ಇಂಡಿಯಾ ಅಭಿವೃದ್ಧಿ ಮಾಡಿದೆ ಎಂದು ನಿಮಗೆ ಚೆನ್ನಾಗಿ ಗುರ್ತಿರುತ್ತೆ, ಆ ಪಕ್ಷಕ್ಕೆ ವೋಟ್ ಹಾಕಿ. ನಿಮ್ಮ ವೋಟು ಡೆವಲಪ್ಮೆಂಟ್ ಅಥವಾ ಜನರ ಒಳಿತಿಗಾಗಿ, ದೇಶದ ಒಳಿತಿಗಾಗಿ ಆಗಿರಬೇಕು ಹೊರತು ಒಂದು ಮಾರಾಟದ ವಸ್ತುವನ್ನಾಗಿ ಮಾಡಬೇಡಿ. ನೀವು ಸುಮಾರು ವಿಡಿಯೋನ ನೋಡಬಹುದು ಯೂಟ್ಯೂಬ್ ನಲ್ಲಿ. ಬ್ರೈನ್ ವಾಶ್ಡ್ ಅಂತ ವಿಡಿಯೋ ಮಾಡುತ್ತಿದ್ದಾರೆ, ಅನೇಕ ವ್ಯೂಸ್ ಗಳನ್ನು ಕೂಡ ಗಳಿಸಿದ್ದಾರೆ. ನೀವು ಬ್ರೈನ್ ವಾಶ್ ಅನ್ನ ಏಕೆ ಮಾಡಿಸಿಕೊಳ್ಳುತ್ತೀರಾ? ನೀವು ಅವರು ಹೇಳಿದ ಹಾಗೆ ಕೇಳೋದಕ್ಕೆ ಚಿಕ್ಕವರ? ನಿಮಗೂ ಯೋಚನೆ ಶಕ್ತಿ ಇದೆ, ನೀವು ಕಲಿತಿದ್ದೀರಾ. ಚೆನ್ನಾಗಿ ಯೋಚನೆ ಮಾಡಿ ನಿಮ್ಮ ವೋಟ್ ಅನ್ನ ನೀಡಿ. ನಿಮ್ಮ ವೋಟು ಯಾರಿಗೆ ಇರಬೇಕೆಂದರೆ ಡೆವಲಪ್ಮೆಂಟ್ ಮಾಡುವವರಿಗೆ, ಆಹಾರವನ್ನು ನೀಡುವವರಿಗೆ, ನೇಚರಿನ ಬಗ್ಗೆ ಕಾಳಜಿ ಇರುವವರಿಗೆ, ರೈತರ ಮೇಲೆ ಕಾಳಜಿ ಇರುವವರಿಗೆ, ದೇಶದ ಎಕನಾಮಿಕ್ ಡಿಫೆನ್ಸ್, ಸವರಟಿ, ಕರಪ್ಷನ್, ಭ್ರಷ್ಟಾಚಾರ ಈ ಎಲ್ಲ ಕಂಟ್ರೋಲ್ ಮಾಡುವ ಸಾಮರ್ಥ್ಯ ಹೊಂದಿರುವ ವ್ಯಕ್ತಿಗೆ ವೋಟ್ ಮಾಡಿ, ಆ ಪಾರ್ಟಿಗೆ ವೋಟ್ ಮಾಡಿ. ಯಾರೋ ಹೇಳಿದ್ರು ಅಂತ ಬ್ರೈನ್ ವಾಶ್ ಮಾಡ್ಕೊಳ್ಳಕ್ಕೆ ಹೋಗ್ಬೇಡಿ. ನೀವು ಥಿಂಕ್ ಮಾಡಿ, ರಿಯಾಲಿಟಿಯಲ್ಲಿ ಚೆಕ್ ಮಾಡಿ ಅದು ಕರೆಕ್ಟ್ ಇದೆನಾ ಅಥವಾ ತಪ್ಪು ಅಂತ. ಹಣ ಕೊಟ್ಟಿರುವ ಪಾರ್ಟಿಗೆ ವೋಟ್ ಹಾಕೋದನ್ನ ಬಿಟ್ಟು ಬಿಡಿ. ನಾವು ನಮ್ಮ ದೇಶವನ್ನು ಚೆನ್ನಾಗಿ ನೋಡಿಕೊಳ್ಳಬೇಕು, ಮರಳಿ ಅದು ನಮ್ಮನ್ನ ಚೆನ್ನಾಗಿ ನೋಡಿಕೊಳ್ಳುತ್ತದೆ. ಇಲ್ಲವಾದರೆ ನೀವೇ ಯೋಚನೆ ಮಾಡಿ. ಈ ಟಾಪಿಕ್ ಅನ್ನ ಇಲ್ಲಿಗೆ ಫುಲ್ ಸ್ಟಾಪ್ ಅನ್ನ ಇಡ್ತೀನಿ. ಎಲ್ಲರೂ ಖಂಡಿತವಾಗಿ ವೋಟ್ ಮಾಡಿ. ವೋಟ್ ಮಾಡೋದನ್ನ ಬಿಡಲಿಕ್ಕೆ ಹೋಗಬೇಡಿ. ವಿಡಿಯೋ ಇನ್ಫಾರ್ಮೇಟಿವ್ ಅನಿಸಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್ ಬಾಯ್.